Hey guys, welcome to DMG Vlogs. ನಾನು ದೇವಿ. Yes, I am back with one more pregnancy series video. ನಾನು ಆಲ್ರೆಡಿ 2 ವೀಡಿಯೋಸ್ ಮಾಡಿದ್ದೀನಿ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅಂತ. ಈ ವಿಡಿಯೋ ಬಂದು ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಥರ್ಡ್ ಟ್ರೈಮಿಸ್ಟರ್. ಥರ್ಡ್ ಟ್ರೈಮಿಸ್ಟ್ರಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು, ಫುಡ್ ವೈಸ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಏನು ಇನ್ಕ್ಲೂಡ್ ಮಾಡ್ಕೋಬೇಕು, ಅದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ವಿಡಿಯೋ. ಜಂಪ್ ಮಾಡಿ ಎತ್ಕೊತೀನಿ ಬಾ. ಟರ್ಸ್ ಬಾ ಅಂತ ಕಳಿಸ್ತಾಳೆ ಅವಳು. ಈವ್ನಿಂಗ್ ಆದರೆ ಆ್ಯಕ್ಟಿವ್ ಹೋಗ್ಬಿಡ್ತಾಳೆ. ಸೊ 28 to 40 ವೀಕ್ಸ್ ಏನಿರುತ್ತೆ ಅಥವಾ 7 to 9 ಮಂತ್ಸ್ ಏನಿರುತ್ತೆ, ದ್ಯಾಟ್ ವಿಲ್ ಬಿ ಯೋರ್ ಥರ್ಡ್ ಟ್ರೈಮಿಸ್ಟರ್. ಥರ್ಡ್ ಟ್ರೈಮಿಸ್ಟರ್ ಎಂಡ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಅದು 3 to 4 kg ಅಷ್ಟು ಬೆಳೆದಿರುತ್ತೆ ಪಾಪ ಒಂದು. ಥರ್ಡ್ ಟ್ರೈಮಿಸ್ಟರ್ ಇಸ್ ಆಲ್ ಅಬೌಟ್ ವೇಟಿಂಗ್ ಪೀರಿಯಡ್. ಲೈಕ್ ಯಾವಾಗ ಪೇಯ್ನ್ ಬರುತ್ತೆ, ಯಾವಾಗ ಹಾಸ್ಪಿಟ್ಲ್ ಹೋಗ್ಬೇಕಾಗುತ್ತೆ, ಏನು ಪ್ಯಾಕ್ ಮಾಡಬೇಕು, ಇದೇ ಆಗೋಗುತ್ತೆ ಥರ್ಡ್ ಟ್ರೈಮಿಸ್ಟರು. ಥರ್ಡ್ ಟ್ರೈಮಿಸ್ಟ್ರಲ್ಲಿ ಎಸ್ಪೆಷಲಿ ಬೇಬಿ ಬಂದು ರ್ಯಾಪಿಡಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಓನ್ಲಿ ಥರ್ಡ್ ಟ್ರೈಮಿಸ್ಟರಲ್ಲಿ ನಿಮಗೆ ಜಾಸ್ತಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ನೀವು ಬಂದು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಡೂಸ್ ಅಥವಾ ಏನೇನು ಮಾಡಬೇಕು ಥರ್ಡ್ ಟ್ರೈಮಿಸ್ಟರ್ಲಿ. ನೀವೇನಾದರೂ ಥರ್ಡ್ ಟ್ರೈಮಿಸ್ಟರ್ ರನ್ನಿಂಗ್ ಇದ್ದರೆ ಸೊ ಏನೇನು ಎಕ್ಸ್ಟ್ರಾ ಚೇಂಜಸ್ ಮಾಡ್ಕೋಬೇಕು, ನಾನು ಇನ್ಕ್ಲೂಡಿಂಗ್ ನಾನು ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಏನು ಹೇಳಿದ್ದೀನೋ ಅದ್ರ ಜೊತೆಗೆ ಇನ್ನೇನು ಎಕ್ಸ್ಟ್ರಾ ಮಾಡಬೇಕು ಅಥವಾ ಅದ್ರ ಜೊತೆಗೆ ಇನ್ನೇನು ಚೇಂಜ್ ಮಾಡಬೇಕು ಅಂದರೆ, ಫಸ್ಟ್ ಥಿಂಗ್ ಬಂದು ಫುಡ್ ಬಗ್ಗೆ ಹೇಳ್ತಾ ಹೋಗ್ಬೇಕಂದ್ರೆ ಪ್ರೋಟೀನ್ ರಿಚ್ ಫುಡ್ನ ತೊಗೋಬೇಕು. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಊಟ ಮಾಡಿ. ಸೊ ಇವಾಗ ಆ್ಯಕ್ಚುಲಿ ನಿಮ್ಮ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಜಾಸ್ತಿ ಹೊಟ್ಟೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಊಟನೂ ಅಷ್ಟೇ ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಏನು ಮಾಡಿ, ಹಂಗನ್ಬಿಟ್ಟು ಇಬ್ಬರು ಊಟ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಒಬ್ಬ ಹೊಟ್ಟೆಲಿ ಪಾಪು ಇರೋದ್ರಿಂದ ಯು ಹ್ಯಾವ್ ಟು ಈಟ್ ಫಾರ್ 2 ಅಂತ. ಬಟ್ ಇಬ್ಬರು ಊಟ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ನಮ್ಮಷ್ಟು ದೊಡ್ಡದಿರಲ್ಲ ಬೇಬಿ. ಒಂದೇನೋ ಒಂದು 2 kg 3 kg ಅಷ್ಟು ಬೆಳೆದಿರುತ್ತೆ. ನಾನು ಎಷ್ಟು ಪ್ರೋಟೀನ್ ಬೇಕೋ ಅಷ್ಟನ್ನ ನೀವು ಆ್ಯಡ್ ಮಾಡ್ಕೋತಾ ಹೋದರೆ ಸಾಕು ನಿಮ್ಮ ಡಯಟಲ್ಲಿ. ಡಬಲ್ ತಿನ್ನಬೇಕು ಅಂತ ಏನೂ ಇಲ್ಲ. ನೀವು ಡಾಕ್ಟ್ರ್ ವಿಸಿಟ್ ಮಾಡೋಕ್ಕೆ ಹೋದಾಗ ಡಾಕ್ಟ್ರು ಅಷ್ಟೇ ಕೇಳ್ತಾರೆ, ನೀವು ಪ್ರೋಟೀನ್ನ ಇನ್ಕ್ರೀಸ್ ಮಾಡೋಕ್ಕೆ ಏನೇನು ತಿಂತಾಯಿದ್ದೀರಾ ಅಂತ. ಅದೇ ಥರ್ಡ್ ಟ್ರೈಮಿಸ್ಟ್ರಲ್ಲಿ ನಾವು ಪ್ರೋಟೀನ್ ರಿಚ್ ಫುಡ್ ಇರೋದನ್ನ ಎಷ್ಟು ತಿಂತಾಯಿದ್ದೀವಿ ಅಥವಾ ಒಂದು ಡೇಯಲ್ಲಿ ಏನೇನು ತಿಂತಾಯಿದ್ದೀವಿ ಅಂತೆಲ್ಲ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಫುಡ್ಡಲ್ಲಿ ಬಂದರೆ ಎಗ್ ತಿನ್ನಿ, ಡೈಲಿ ಒಂದು ಎಗ್ ತಿನ್ನಿ. ಎಗ್ನ ಡೈಲಿ ಒಂದು ಎಗ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಮೀಲಲ್ಲಿ. ಮತ್ತು ಕರ್ಡು ಮತ್ತು ಎಗ್ನ ಡೈಲಿ ತಿನ್ನೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಒನ್ ಮೀಲ್ ಲೈಕ್ ಆಫ್ಟರ್ನೂನ್ ಲಂಚ್ ಅಥವಾ ಡಿನ್ನರ್ಗೆ ಯಾವುದಕ್ಕಾರು ಒಂದೊಂದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮತ್ತು ಫಿಶ್ ತಿನ್ಬೋದು, ಮೀಟ್ ತಿನ್ಬೋದು. ಹೀಗೆ ಪ್ರೋಟೀನ್ ರಿಚ್ ಯಾವುದಾದ್ರು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಆಗಲೇ ಹೇಳ್ದಂಗೆ ಬೇಬಿ ಒಂದು ಫಾಸ್ಟಾಗಿ ಬೆಳೀತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಹೊಟ್ಟೆ ಸಿಗೋದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಡೈಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಹಾಲನ್ನ ಕುಡಿದ್ಬಿಟ್ಟು ಮಲ್ಕೊತೀನಿ. ಮದರ್ಸ್ ಪ್ಲಸ್ ಹಾರ್ಲಿಕ್ಸ್ ಇದೆಯಲ್ಲ ಅದನ್ನು ಒಂದು 2 ಟೇಬಲ್ ಸ್ಪೂನು ಅದ್ರ ಜೊತೆಗೆ ಕೇಸರಿ ಹಾಕ್ಕೊಂಡು ಕುಡಿತೀನಿ. ಕೇಸರಿ ಹಾಕ್ಕೊಂಡು ಕುಡಿದ್ರೆ ಬೇಬಿ ಒಂದು ಫೇರಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ. ನಾನು ಅದ್ರ ಬಗ್ಗೆ ಹುಡ್ಕೋಕ್ಕೂ ಹೋಗಲಿಲ್ಲ. 1 or 2 ಕೇಸರಿನ ಯಾವಾಗ ನೆನಪಾದಾಗೆಲ್ಲ ಹಾಕ್ಕೊಂಡು ಕುಡಿತೀನಿ. ಸೊ ಅದಲ್ಲದೆ ಇನ್ನೊಂದು ಫುಡ್ ವೈಸಲ್ಲಿ ಹೊಸದಾಗಿ ಆ್ಯಡ್ ಮಾಡ್ಕೊಂಡಿರೋದಂದರೆ ನಾನು ಡೇಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ಪೆಷಲಿ ಲೈಕ್ ಥರ್ಡ್ ಟ್ರೈಮಿಸ್ಟ್ರಲ್ಲಿ ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲಿ 5 to 6 ಡೇಟ್ಸ್ನ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಇಟ್ ಈಸ್ ಟೂ ಸ್ವೀಟ್. ನನಗೆ ಒಂದೊಂದು ಸಲ 3 ಅಥವಾ 4 ಅದು ತಿನ್ನೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಡೇಟ್ಸ್ದು ಸಿರಪ್ ಮಾಡಿಕೊಂಡೆ. ಆ ಸಿರಪ್ನ ಏನು ಮಾಡ್ತೀನಿ, 2 ಟೇಬಲ್ ಸ್ಪೂನು ರಾತ್ರಿ ಹಾಲು ಕುಡಿತೀನಿ ಅಂತ ಏನು ಹೇಳಿದೆ, ಆ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಅಂದರೆ ಶುಗರ್ ಹಾಕೋದ್ ಬದಲು ಡೇಟ್ಸ್ದು ಸಿರಪ್ನ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಅದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ಇನ್ಯಾವಾಗಾದರೂ ಹೇಳ್ತೀನಿ ಹೆಂಗೆ ಮಾಡೋದು ಡೇಟ್ಸ್ ಸಿರಪ್ ಅಂತ. ನೆಕ್ಸ್ಟ್ ಬಂದು ಏನಕ್ಕೆ ನಾನು ಡೇಟ್ಸ್ನ ಇನ್ಕ್ಲೂಡ್ ಮಾಡ್ಕೊತಿದ್ದೀನಿ ಅಂದರೆ, ಒಂದಷ್ಟು ಡಾಕ್ಯುಮೆಂಟ್ಸ್ ನೋಡಿದ್ದೆ ಅಥವಾ ಅದರ್ ಯೂಟ್ಯೂಬ್ ವೀಡಿಯೋಸ್ನ ನೋಡಿದೆ. ಸೊ ಅದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಲಾಸ್ಟ್ 1 ಮಂತಲ್ಲಿ 5 to 6 ಡೇಟ್ಸ್ನ ಎವ್ರಿ ಡೇಸ್ ತಿಂದರೆ 60% ಆಫ್ ಯುವರ್ ಲೇಬರ್ ಟೈಮ್ ಬಂದು ರೆಡ್ಯೂಸ್ ಆಗುತ್ತೆ ಅಂತ. ಬಟ್ ನಂಗೆ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಎನಿವೇ ಐ ಆಮ್ ಫಾಲೋಯಿಂಗ್. ಡೇಟ್ಸ್ ತಿನ್ನೋದ್ರಿಂದ ನಮಗೇನು ಲಾಸ್ ಇಲ್ಲ. ಸೊ ಒಂದು ಶುಗರ್ ತಿನ್ನೋದು ಅವಾಯ್ಡ್ ಆಗುತ್ತೆ.
ಇನ್ನೊಂದು ಒಂದು ಡೇಟ್ಸಲ್ಲಿ ಐರನ್ ಜಾಸ್ತಿ ಇರುತ್ತೆ. ಇಟ್ ಸ್ಟಿಲ್ ವಿನ್ ಅ ಸಿಚುಯೇಷನ್. ಅದಕ್ಕೆ ನೋಡೋಣ, ವರ್ಕೌಟ್ ಆದರೆ ಹೇಳ್ತೀವಿ. 40% ಇದು ಲೇಬರ್ ಟೈಮ್ ಏನಿರುತ್ತೆ ಅದು ರಿಡ್ಯೂಸ್ ಆಗುತ್ತೆ. ಸೊ 40% ಅಂದರೆ ಇಟ್ ಈಸ್ ದ ಬಿಗ್ ಥಿಂಗ್. ಬಿಕಾಸ್ ನೀವು 24 hours ಲೇಬರ್ ಪೀರಿಯಡ್ ಹೋಗಬೇಕು ಅಂದರೆ ಅದ್ರಲ್ಲಿ 40% ರಿಡ್ಯೂಸ್ ಆಗುತ್ತೆ ಅಂದರೆ ದಟ್ ಈಸ್ ಅ ವೆರಿ ಗುಡ್. ನೆಕ್ಸ್ಟ್ ಒಂದು ಬಂದು ಏನಾದರೂ ಹಾಬೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಬಿ ಇವಾಗ ಆಲ್ರೆಡಿ ಕೇಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ ಅಥವಾ ನಿಮ್ಗೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವೇನು ಮಾಡ್ತಿರ್ತೀರ ಅದು ಬೇಬಿಗೂ ಗೊತ್ತಾಗ್ತಿರುತ್ತೆ. ಸೊ ಅದರಿಂದ ನೀವೇನಾದರೂ ಒಳ್ಳೆ ಹಾಬೀಸ್ನ ಇಟ್ಕೊಂಡ್ರೆ ಬೇಬಿ ಪಾಸಿಟಿವ್ ಆಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಏನು ಲೇಬರ್ ಪೀರಿಯಡ್ ಅಂದರೆ, ನಾರ್ಮಲ್ ಡೆಲಿವರೀಸ್ ಅಂದರೆ ಹೆಂಗೆ ಮಾಡ್ತಾರೆ, ಸಿಸೇರಿಯನ್ ಅಂದರೆ ಹೆಂಗೆ ಮಾಡ್ತಾರೆ, ಅದಕ್ಕೆಲ್ಲ ಪ್ರಿಪೇರ್ಡ್ ಆಗಿರಿ. ಏನು ಮಾಡಬೇಕು ಅಥವಾ ಏನೇನು ಇರುತ್ತೆ, ಅಥವಾ ಯು ಆರ್ ಅ ಫಸ್ಟ್ ಟೈಮ್ ಮಾಮ್ ಆಗಿದ್ರೆ ಅದನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಅಂದರೆ ಮಾಮ್ ಅಷ್ಟೇ ತಿಳ್ಕೊಬೇಕು ಅಂತಲ್ಲ, ಇಬ್ಬರೂ ಅಷ್ಟೇ, ಇಬ್ಬರು ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ತೀರ. ಮಾಮ್ ಡ್ಯಾಡೀಸ್ ಇಬ್ಬರೂ ಏನೇನು ಮಾಡಬೇಕು, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಅಥವಾ ಇನ್ಶೂರೆನ್ಸ್ ರಿಲೇಟೆಡ್ ಇರ್ಬೋದು, ನೀವಿಬ್ಬರು ವರ್ಕ್ ಮಾಡ್ತಿದ್ರೆ ಅಥವಾ ಎಲ್ಲರೊಬ್ರು ವರ್ಕ್ ಮಾಡ್ತಿದ್ರೆ ಸೊ ಇನ್ಶೂರೆನ್ಸ್ ಹೆಂಗೆ ಕ್ಲೈಮ್ ಮಾಡೋದು, ಅಥವಾ ಅದ್ರ ಮುಂಚೆ ಏನೇನು ಮಾಡಬೇಕು, ಹಾಸ್ಪಿಟಲ್ ಏನೇನು ಪ್ಯಾಕೇಜಸ್ ಇರುತ್ತೆ, ನೀವೇನು ತೊಗೊಂಡೋಗ್ಬೇಕು ಹಾಸ್ಪಿಟ್ಲ್ಗೆ, ದಟ್ಟು ಇವಾಗ ಕೋವಿಡ್ ಟೈಮ್ ಆಗಿರೋದ್ರಿಂದ ಸೊ ಏನೇನು ಪ್ರಿಕಾಷನ್ಸ್ ಇರುತ್ತೆ, ಎಷ್ಟು ಜನ ಅಟೆಂಡೀಸ್ ಬಿಡ್ತಾರೆ ಒಳಗಡೆ, ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಿ. ಲೇಬರ್ ಪೀರಿಯಡ್ ಅಂದರೆ ಎಷ್ಟು ಟೈಮ್ ಇರುತ್ತೆ, ಅಥವಾ ಎಮರ್ಜೆನ್ಸಿ ನಂಬರ್ಸ್ ಏನು, ವಾಟ್ ಇಸ್ ದ ಫಾಲ್ಸ್ ಕಾಂಟ್ರಾಕ್ಷನ್ ಪೇನ್ ಏನಿರುತ್ತೆ, ಅಥವಾ ಕಾಂಟ್ರಾಕ್ಷನ್ಸ್ ಪೇನ್ ಹೆಂಗೆ ಬರುತ್ತೆ, ಅದೆಲ್ಲ ತಿಳ್ಕೊತಾ ಹೋಗಿ. ನಮ್ಮ ಹಾಸ್ಪಿಟಲ್ ಬಂದು ಕ್ಲಾಸಸ್ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಒಂದು ಕ್ಲಾಸ್ ಕೊಟ್ಟಿರ್ತಾರೆ, ಆಮೇಲೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಒಂದು ಕ್ಲಾಸ್ ಕೊಟ್ಟಿರ್ತಾರೆ, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಒಂದು ಆನ್ಲೈನ್ ಕ್ಲಾಸಸ್ನ ಕೊಡ್ತಾರೆ. ಕ್ಲಾಸಸ್ ಕೊಟ್ಟರೆ ಓಕೆ, ಅವರಲ್ಲೇ ಹೇಳ್ತಾರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಇಲ್ಲ ಅಂದ್ರೂ ಅಷ್ಟೇ ನೀವೇ ರಿಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಬೇಜಾನ್ ವೀಡಿಯೋಸ್ ಇದೆ, ನೀವು ಏನು ಕ್ವೆಶನ್ಸ್ ಇದ್ರೂ ಹಾಕಿ, ಸೊ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನೆಲ್ಲ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಪ್ರಿಪೇರ್ ಆಗಿರೋದು ತುಂಬ ಇಂಪಾರ್ಟೆಂಟು. ಸೊ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ನೆಕ್ಸ್ಟ್ ಒಂದು ಬಂದು ಸ್ಟಾರ್ಟ್ ಪ್ಯಾಕಿಂಗ್ ಯುವರ್ ಹಾಸ್ಪಿಟಲ್ ಬ್ಯಾಗ್. ಬೇಬಿಗೆ ಏನು ಬೇಕು, ನಿಮ್ಗೇನು ಬೇಕು, ಇದನ್ನೆಲ್ಲ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿರಿ. ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ಸ್ ಏನೇನಿರುತ್ತೆ ಅದನ್ನೆಲ್ಲ ಲೀಸ್ಟಲ್ಲಿ ಬರೆದು ಕೂಡ ಇಟ್ಕೊಂಡಿರಿ. ನಾನು ಹಾಸ್ಪಿಟಲ್ ಬ್ಯಾಗು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದನ್ನು ಚೆಕ್ ಮಾಡಿ. ಇದಾದ್ಮೇಲೆ ಹಾಕ್ತೀನಿ ಅನ್ಸುತ್ತೆ ಮೋಸ್ಟ್ಲಿ. ಬಿಕಾಸ್ ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ಚೆಕಪ್ಗೆ ಹೋದಾಗ್ಲೇ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ಪೇಯ್ನ್ ಆದಾಗ ಅಫ್ಕೋರ್ಸ್ ನಾವು ಏನೂ ಮಾಡೋಕ್ಕಾಗಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೂ ಆಗಲ್ಲ. ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ಬೇಬಿ, ಇಟ್ಸ್ ನಾಟ್ ಓನ್ಲಿ ಫಾರ್ ಯು. ಆ್ಯಂಡ್ ದಟ್ ಟು ಇವಾಗ ಕೋವಿಡ್ ಟೈಮ್ ಆಗಿರೋದ್ರಿಂದ, ಲಾಕ್ಡೌನ್ ನಡೀತಾ ಇರೋದ್ರಿಂದ, ಬಿಕಾಸ್ ಆರ್ಡ್ರ್ ಮಾಡಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿ ಎಲ್ಲನೂ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ಎಕ್ಸ್ಚೇಂಜ್ ಎಲ್ಲ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಹೆಂಗೆ ಮಲ್ಕೋಬೇಕು ಅಂತ ತಿಳ್ಕೊಂಡಿರಬೇಕು. ಬಿಕಾಸ್ ಶೋಲ್ಡರ್ ಪೇಯ್ನು, ಬ್ಯಾಕ್ ಪೇಯ್ನು, ಲೆಗ್ ಪೇಯ್ನು ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಬರುತ್ತೆ ಕಾಮನ್ನಾಗಿ. ಬಟ್ ಅದು ಜಾಸ್ತಿ ಆಗಬಾರ್ದು, ಅಥವಾ ನಿಮಗೆ ನಾರ್ಮಲ್ ಸ್ಲೀಪ್ ಏನು ಮಾಡ್ತೀರಾ ಅದು ತುಂಬ ಡಿಸ್ಟರ್ಬ್ ಆಗಬಾರ್ದು. ಯಾಕೆಂದರೆ ಬೇಬಿ ಜಾಸ್ತಿ ಬೆಳೆಯೋದು ನೀವು ನಿದ್ದೆ ಮಾಡ್ತಿರುವಾಗ್ಲೇ. ಬೇಬಿ ಚೆನ್ನಾಗಿ ಬೆಳಿಬೇಕು ಅಂದರೆ ನೀವು ಕರೆಕ್ಟಾಗಿ ಮಲ್ಕೋಬೇಕು. ಸೊ ಅದರಿಂದ ಸ್ಲೀಪಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇದ್ದಾಗ ಒಂದಷ್ಟು ಪೊಸಿಷನ್ಸ್ ಇದೆ ಹೆಂಗೆ ಮಲ್ಕೋಬೇಕು ಅಂತ, ಅದನ್ನು ನೀಟಾಗಿ ಫಾಲೋ ಮಾಡಿ. ಹೆಂಗೆ ಮಲ್ಕೋಬೇಕು ಅಂದರೆ ಲೆಫ್ಟ್ ಸೈಡಿಗೆ ಮಲ್ಕೋಬೇಕು, 2 ದಿಂಬು ಯೂಸ್ ಮಾಡಿ, ಅಥವಾ ಸಿ ಶೇಪ್ ಪಿಲ್ಲೋ ಇದ್ದರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ 2 ದಿಂಬಲ್ಲಿ ಒಂದು ಕಾಲು ಮಧ್ಯೆ ಇಟ್ಕೊಳಕ್ಕೆ ಟ್ರೈ ಮಾಡಿ, ಇನ್ನೊಂದು ತಲೆಗೆ ಒಂದು ಹೈಟೆಲ್ಲ ಯೂಸ್ ಮಾಡಬೇಡಿ, ನಾರ್ಮಲ್ ಸ್ಟ್ರೈಟ್ ಪೊಸಿಷನಲ್ಲೇ ಮಲ್ಕೋಬೇಕು. ನಾನು ಇಮೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ. ನಿಮ್ಗೆ ಅದು ವರ್ಕೌಟ್ ಆಗ್ತಿಲ್ಲ, ಇನ್ನು ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಜಾಸ್ತಿ ಅಂದರೆ, ಸೊ ಯು ಹ್ಯಾವ್ ಟು ಆಸ್ಕ್ ಯುವರ್ ಡಾಕ್ಟರ್, ಅಥವಾ ಏನು ಮಾಡಬೇಕು, ಅಥವಾ ಯಾಕೆ ನನಗೆ ಈ ಥರ ಬ್ಯಾಕ್ ಪೇಯ್ನ್ ಬರ್ತಿದೆ ಅಂತೆಲ್ಲ ತಿಳ್ಕೊಂಡು ಅದಕ್ಕೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಯು ಹ್ಯಾವ್ ಟು ಸ್ಲೀಪ್ ವೆಲ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು ಯು ನೀಡ್ ಟು ವಾಕ್, ಅಥವಾ ಸ್ಕ್ವಾಡ್ ಏನು ಬರುತ್ತೆ, ಸ್ಕ್ವಾಡ್ ಎಕ್ಸಸೈಸ್ಗಳು, ಅದನ್ನ ಮಾಡಿ. ನಾನು ಸೆಕೆಂಡ್ ಟ್ರೈಮಿಸ್ಟ್ರಲ್ಲೇ ಹೇಳಿದ್ದೆ ಯು ಹ್ಯಾವ್ ಟು ಸ್ಟಾರ್ಟ್ ವಾಕಿಂಗ್, ಸ್ಲೋಲಿ ಸ್ಟಾರ್ಟ್ ವಾಕಿಂಗ್ ಅಂತ. ಥರ್ಡ್ ಟ್ರೈಮಿಸ್ಟ್ರಲ್ಲೂ ಅಷ್ಟೇ ಕಂಟಿನ್ಯೂ ಮಾಡಿ ವಾಕ್ ಮಾಡೋದನ್ನ. ಅಟ್ಲೀಸ್ಟ್ 20-30 minutes ಪರ್ ಡೇ ವಾಕ್ ಮಾಡೋಕ್ಕೆ ಟ್ರೈ ಮಾಡಿ ಮಿನಿಮಮ್. ಅಂದರೆ ವಾಕ್ ಮಾಡೋವಾಗ ಸಡನ್ನಾಗಿ ಹೊಟ್ಟೆ ನೋವು ಬರೋದು, ಅಥವಾ ನಿಮಗೆ ಆಗ್ತಿಲ್ಲ, ತುಂಬ ಬೆನ್ನು ನೋವಿದೆ, ಕಾಲು ನೋವಿದೆ ಅಂದರೆ ಪರವಾಗಿಲ್ಲ, ಅವತ್ತು ವಾಕ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ. ಅದರ್ವೈಸ್ ಯು ಟ್ರೈ ಟು ವಾಕ್ ಫಾರ್ ಎವ್ರಿ ಡೇ. ಅದ್ರ ಜೊತೆಗೆ ಸ್ಕ್ವಾಟ್ಸ್ ಮಾಡಿ. ಹೆಂಗೆ ಸ್ಕ್ವಾಟ್ಸ್ ಮಾಡೋದು ಅಂತಲೇ ನೋಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇದ್ದರೆ ಮಾಡೋಕ್ಕೆ ಹೋಗ್ಬಿಡಿ. ಇಫ್ ಎವ್ರಿಥಿಂಗ್ ಈಸ್ ನಾರ್ಮಲ್, ಸ್ಕ್ವಾಟ್ಸ್ ಮಾಡಿದ್ರೆ ಇಟ್ ಹೆಲ್ಪ್ಸ್ ಫಾರ್ ನಾರ್ಮಲ್ ಡೆಲಿವರಿ ಅಂತ ಹೇಳ್ತಾರೆ. ಇನ್ನೂ ಮಾಡೋಕ್ಕೆ ಟ್ರೈ ಮಾಡಿ.
7 to 8 ಸ್ಕ್ವಾಡ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಹೆಲ್ತ್ ಮೇಲೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಸಪೋರ್ಟ್ ತೊಗೊಂಡು ಟ್ರೈ ಮಾಡಿ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಹೋಗ್ಬಿಟ್ಟು ಆಮೇಲೆ ಬಿದ್ದರೆ ಕಷ್ಟ. ಸಪೋರ್ಟ್ ತೊಗೊಳ್ಳಿ, ಸಪೋರ್ಟ್ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ಬಿ ಕೇರ್ಫುಲ್. ತುಂಬ ಹುಷಾರಾಗಿರಿ, ಸ್ಲೋವಾಗೇ ಓಡಾಡಿ. ಎಸ್ಪೆಷಲಿ ಮನೇಲಿ ಡಾಗ್ ಇದ್ದರೆ ಅಥವಾ ಚಿಕ್ಕ ಮಕ್ಳುಗಳಿದ್ರೆ ಅವ್ರು ಓಡಾಡ್ತಿರ್ತಾರೆ, ನಿಮಗೆ ಬಗ್ಗೆ ನೋಡೋಕ್ಕಾಗಲ್ಲ. ಡಾಗ್ಸ್ ಇದ್ದರೆ, ಚಿಲ್ಡ್ರನ್ಸ್ ಇದ್ದರೆ ಸಡನ್ನಾಗಿ ಬರ್ತಾರೆ, ಸಡನ್ನಾಗಿ ಹೋಗ್ತಾರೆ. ಸೊ ಅವಾಗೆಲ್ಲ ಏನು ಮಾಡಿ, ಕೇರ್ಫುಲ್ಲಾಗಿರಿ ಮತ್ತು ಸ್ಲೋವಾಗಿ ವಾಕ್ ಮಾಡಿ. ಸ್ಟೆಪ್ಸ್ ಹತ್ತಿ ಇಳಿಯುವಾಗ, ಏನಾದರೂ ಕೆಳಗಡೆ ಜಾರೋ ಅಂಥದ್ದು ಇರೋವಾಗ, ಸ್ನಾನ ಮಾಡೋವಾಗ, ಸೊ ಯಾವಾಗಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಎಷ್ಟು ಹುಷಾರಾಗಿ ಇರೋಕ್ಕಾಗುತ್ತೋ ಅಷ್ಟು ಹುಷಾರಾಗಿರಿ. ನೆಕ್ಸ್ಟ್ ಬಂದು ಡೋಂಟ್ಸ್ಗೆ ಬಂದರೆ, ಸೊ ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲಿದೆ ಯು ಕ್ಯಾನ್ ಟ್ರಾವೆಲ್ ಅಂತ. ಥರ್ಡ್ ಟ್ರೈಮಿಸ್ಟರಲ್ಲಿ ಅಗೇನ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನೀವು ಹೆವಿ ಎಕ್ಸಸೈಸ್ ಏನು ಮಾಡಬೇಡಿ, ಜಸ್ಟ್ ವಾಕಿಂಗ್ ಮಾಡಿ, ಸ್ಕ್ವಾಟ್ಸ್ ಮಾಡಿ. ಅದು ಸ್ಕ್ವಾಟ್ಸು ಅಷ್ಟೇ ಆದರೆ ಮಾಡಿ, ಇಲ್ಲಾಂದರೆ ಏನು ಲೈಕ್ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ಆ ಥರ ಎಲ್ಲ ನಿಮ್ಮ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಮಾಡೋಕ್ಕೆಲ್ಲ ಹೋಗಬೇಡಿ. ಇಟ್ಸ್ ಓಕೆ. ಸೊ ಏನಾದರೂ ನಾರ್ಮಲ್ ಡೆಲಿವರಿ ಏನಾದರೂ ಆಗಲಿ, ಸಿಸೇರ್ ಏನಾದರೂ ಆಗಲಿ, ಬೇಬಿ ಮತ್ತು ನೀವು ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್ ಅಷ್ಟೇ. ಇನ್ನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ಕುತ್ಕೊಳ್ಳೋಕೆ ಹೋಗಬೇಡಿ ಒಂದೇ ಜಾಗದಲ್ಲಿ. ಎವ್ರಿ 15 ಮಿನಿಟ್ಸು ಎದ್ದು ಸ್ವಲ್ಪ ವಾಕ್ ಮಾಡಿ ಮತ್ತೆ ಕುತ್ಕೊಂಡು ಕೆಲಸ ಮಾಡಿ. ಆ ಥರ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವಾಗೆಲ್ಲ ಎದ್ದು ವಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಅಷ್ಟರಲ್ಲಿ ಮಾತ್ರ ಡೋಂಟ್ ವೇರ್ ಹೀಲ್ಸ್. ಸೊ ಹೀಲ್ ಸ್ಲಿಪ್ಪರ್ನ ಹಾಕೊಳ್ಳೋಕೆ ಹೋಗಬೇಡಿ, ಅವಾಯ್ಡ್ ಎಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಏನಾದರೂ ಸ್ಲಿಪ್ಪಾಗಿ ಬೀಳ್ಬೋದು, ಅಥವಾ ನಿಮ್ಗೆ ಆಲ್ರೆಡಿ ನಿಮಗೆ ಕಾಲಿಗೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇರುತ್ತೆ ಹೊಟ್ಟೆ ಇರೋದ್ರಿಂದ. ಸೊ ಇದು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಲೆಗ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಟ್ರೈ ಟು ಅವಾಯ್ಡ್ ವೇರಿಂಗ್ ವೀಲ್ಸ್ ಅಥವಾ ಹೀಲ್ ಸ್ಲಿಪ್ಪರ್ನ ಹಾಕೊಳ್ಳೋಕೆ. ನೀವೇನಾದರೂ ಒಬ್ಬರೇ ಇದ್ದರೆ, ಅಥವಾ ಇಫ್ ಯು ಆರ್ ಸ್ಟೇಯಿಂಗ್ ವಿತ್ ಯುವರ್ ಹಸ್ಬೆಂಡ್ ಅಥವಾ ಏನಾದರೂ ಆಗ್ಬೋದು. ಸೊ ವಿತ್ ಎನಿ ರೀಸನ್ಸ್ ತುಂಬ ಕಷ್ಟವಾಗಿರೋ ಮನೆ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಸಿಯಾಗಿ ನಿಮಗೆ ಏನು ಮಾಡೋಕ್ಕಾಗುತ್ತೆ, ಬಟ್ ಆ್ಯಕ್ಟಿವ್ ಆಗಿರಬೇಕು. ಈಸಿಯಾಗಿ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡಿ. ಬಟ್ ಹೆವಿ ತುಂಬ ತುಂಬ ಹೊತ್ತು ನಿಂತ್ಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಇದಿಷ್ಟು ಬಂದ ನನ್ನ ಥರ್ಡ್ ಟ್ರೈಮಿಸ್ಟರ್ ಡೂಸ್ ಆ್ಯಂಡ್ ಡೋಂಟ್ಸ್. ಇನ್ನೇನಾದರೂ ಮಿಸ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ, ಅಥವಾ ಇನ್ನೇನಾದರೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಸೊ ಎವ್ರಿ ಮಂಡೇ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವೀಡಿಯೋ ಹಾಕಿದಾಗಲೆಲ್ಲ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದೆನ್. ಬಾಯ್.